ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ. ಪ್ರಪಂಚದಾದ್ಯಂತ ಎಷ್ಟೋ ವಿಷಯಗಳಿಗೆ ಹೆಸರುವಾಸಿಯಾಗಿದೆ ನಮ್ಮ ಬೆಂಗಳೂರು. ಹಾಗೆ ನಮ್ಮ ಬೆಂಗಳೂರಲ್ಲಿ ನಡೆಯುವ ಕರ್ಗ ಕೂಡ ವಿಶ್ವವಿಖ್ಯಾತ. ಪ್ರತಿ ವರ್ಷ ಕರ್ಗ ಮಹೋತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈ ಕರ್ಗ ಮಹೋತ್ಸವವನ್ನು ಯಾಕೆ ಮಾಡುತ್ತಾರೆ, ಯಾರು ಮಾಡುತ್ತಾರೆ, ಹಾಗೆ ಇದರ ವಿಶೇಷತೆಗಳೇನು, ಇದರ ಚರಿತ್ರೆ ಏನು ತಿಳಿದುಕೊಳ್ಳೋಣ ಬನ್ನಿ. ಬೆಂಗಳೂರಿನ ಕರ್ಗವು ತಿಗಳರಪೇಟೆಯಲ್ಲಿ ಆಚರಿಸುವ ವಾರ್ಷಿಕ ಹಬ್ಬವಾಗಿದ್ದು, ಇದನ್ನು ಮುಖ್ಯವಾಗಿ ಚಾಲುಕ್ಯ ರಾಜವಂಶದ ಸಮುದಾಯಕ್ಕೆ ಸೇರಿರುವ ವೈನಾಕುಲ ಕ್ಷತ್ರಿಯರು, ತಿಗಳ ಕ್ಷತ್ರಿಯರು ಆಚರಿಸುತ್ತಾರೆ. ಅವರು ದ್ರೌಪದಿ ದೇವಿ ಮತ್ತು ಧರ್ಮರಾಯರಿಗಾಗಿ ದೇವಾಲಯಗಳನ್ನು ನಿರ್ಮಿಸಿದ್ದರು. ಆದಿದೇವತೆ ದ್ರೌಪದಿ ತಾಯಿ ಪ್ರಮುಖ ಸಮುದಾಯಗಳಲ್ಲಿ ಒಂದಾದ ವೈನಾಕುಲ ಕ್ಷತ್ರಿಯ ಸಮುದಾಯದ ಶಕ್ತಿ ದೇವತೆ ಆಗಿದ್ದಾಳೆ. ಕರಗದ ಹಬ್ಬವನ್ನು ವೈನಿಕುಲ ಕ್ಷತ್ರಿಯರು ಮುನ್ನಡೆಸುತ್ತಾರೆ. ಆದಿಶಕ್ತಿ ದ್ರೌಪದಿ ದೇವಿಯನ್ನು ಆರಾಧಿಸುವ ಸಂಪ್ರದಾಯಗಳಲ್ಲಿ ಕರಗವು ಒಂದು. ಜೀವನದ ಕೊನೆಯ ದಿನಗಳಲ್ಲಿ ದ್ರೌಪದಿ ದೇವಿ ಮತ್ತು ಪಾಂಡವರು ಹಿಮಾಲಯಕ್ಕೆ ಪ್ರಯಾಣವನ್ನು ಬೆಳೆಸುತ್ತಾರೆ. ಆಗ ದ್ರೌಪದಿ ದೇವಿಯು ತಮ್ಮ ಗಂಡಂದಿರಿಗಿಂತ ಪಾಂಡವರಿಗಿಂತ ಸ್ವಲ್ಪ ಹಿಂದೆ ನಡೆಯುತ್ತಿರುತ್ತಾಳೆ. ದ್ರೌಪದಿ ದೇವಿಯನ್ನು ನೋಡಿದ ತಿಮ್ಮರಾಸುರನೆಂಬ ರಾಕ್ಷಸನು ದೇವಿಯನ್ನು ಕಿಟಲೆ ಮಾಡಲು ಹತ್ತಿರ ಬರುತ್ತಾನೆ. ಆಗ ದೇವಿಯು ಆ ರಾಕ್ಷಸನನ್ನು ಸಂಹರಿಸಲು ಶಕ್ತಿ ದೇವತೆಯ ಅವತಾರವನ್ನೆತ್ತಿ ವೀರಕುಮಾರರ ಸೈನ್ಯವನ್ನು ಸೃಷ್ಟಿಸಿದಳು. ಆ ವೀರಕುಮಾರರೇ ಈಗಿನ ವೈನಿಕುಲ ಕ್ಷತ್ರಿಯರು. ಹಾಗೆ ಇನ್ನೂ ಕೆಲವು ಮೂಲಗಳ ಪ್ರಕಾರ ದೇವಿಯು ರಾಕ್ಷಸನೊಂದಿಗೆ ಹೋರಾಡಲು ಹಾಗೂ ರಾಕ್ಷಸನನ್ನು ಕೊಲ್ಲಲು ಗಂಡಿನ ರೀತಿಯಲ್ಲಿ ರೂಪಾಂತರಗೊಂಡಳು ಎಂದು ಹೇಳಲಾಗುತ್ತದೆ. ರಾಕ್ಷಸ ಸಂಹಾರದ ನಂತರ ದ್ರೌಪದಿ ದೇವಿಯು ಸ್ವರ್ಗಕ್ಕೆ ತನ್ನ ಆರೋಹಣವನ್ನು ಮುಂದುವರಿಸಿದಾಗ ವೀರಕುಮಾರರು ತಮ್ಮನ್ನು ಬಿಟ್ಟು ಹೋಗಬಾರದೆಂದು ದೇವಿಯಲ್ಲಿ ಕೇಳಿಕೊಂಡರು. ದ್ರೌಪದಿ ದೇವಿಯು ಪ್ರತಿ ವರ್ಷ ಚೈತ್ರ ಪೌರ್ಣಮಿಯಂದು ಭೂಮಿಗೆ ಹಿಂತಿರುಗುವುದಾಗಿ ಅವರಿಗೆ ಭರವಸೆಯನ್ನು ನೀಡಿದ್ದಳು. ಈ 10 ದಿನದ ಕರಗವು ದ್ರೌಪದಿ ದೇವಿಯು ತನ್ನ ಮಕ್ಕಳಿಗಾಗಿ ಮನೆಗೆ ಮರಳುವುದನ್ನು ಸೂಚಿಸುತ್ತದೆ. ಕರಗ ಬರುವ ವೀರಕುಮಾರರು ಎಲ್ಲ ಬಗೆಯಲ್ಲೂ ಶುಚಿತ್ವವನ್ನು ಕಾಪಾಡಿಕೊಂಡಿರುತ್ತಾರೆ. ನಿಮಗೆ 9 ದಿನಗಳು ಇರುವಾಗ ಕರಗದ ಧಾರ್ಮಿಕ ಆಚರಣೆಗಳು ಆರಂಭವಾಗುತ್ತವೆ. ಮೊದಲಿಗೆ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಮುಂದೆ ಧ್ವಜಾರೋಹಣ, ದೀಪಾರತಿ ಉತ್ಸವ, ಹಸಿ ಕರ್ಗ, ಪೊಂಗಲ್ ಸೇವೆ, ಹೂವಿನ ಕರ್ಗ, ಸಂತೋತ್ಸವ, ಗಾವು ಸೇವೆ ಇತ್ಯಾದಿಗಳು ನಡೆಯುತ್ತವೆ. ಕರ್ಗ ಎಂಬ ಹೆಸರು ಹೂವಿನ ದಿಂಡು ಮತ್ತು ದೇವಿಯ ವಿಗ್ರಹವನ್ನು ಹೊಂದಿರುವ ಕಳಸದ ಅನುರೂಪವಾಗಿದೆ. ಹೂವಿನ ದಿಂಡಿನಿಂದ ಅಲಂಕೃತಗೊಂಡಿರುವ ಮಣ್ಣಿನ ಮಡಿಕೆ ಮತ್ತು ಅದರಲ್ಲಿರುವ ಕಳಸವನ್ನು ಕೈಯಿಂದ ಮುಟ್ಟದೆ ಕರ್ಗವನ್ನು ಹೊರುವ ವ್ಯಕ್ತಿಯ ತಲೆಯ ಮೇಲೆ ಆ ಕರ್ಗವನ್ನು ಇಡುತ್ತಾರೆ. ಕರ್ಗವನ್ನು ಹೊರುವವರು ಮಹಿಳೆಯಂತೆ ಶೃಂಗಾರಗೊಂಡಿರುತ್ತಾರೆ. ಸೀರೆಯನ್ನುಟ್ಟು, ಸಿಂಧೂರವನ್ನಿಟ್ಟು, ಕಂಕಣ ಕಟ್ಟಿ ಮತ್ತು ಕತ್ತಿನಲ್ಲಿ ಮಾಂಗಲ್ಯವನ್ನು ಸಹ ಧರಿಸಿರುತ್ತಾರೆ. ಕರ್ಗ ಎಂಬುವ ಪದವು ವಿಶೇಷ ಅರ್ಥವನ್ನು ಹೊಂದಿದೆ. ಕರ್ಗ ಎಂದರೆ ಅಕ್ಷರಶಃ ಕುಂಭ ಎಂಬುದಾಗಿದೆ. ಕರ್ಗದಲ್ಲಿ ಕ ಎಂದರೆ ಕೈಯಿಂದ ಮುಟ್ಟದೆ, ರ ಎಂದರೆ ರುಂಡದ ಮೇಲೆ ಇಡುವ, ಗ ಎಂದರೆ ತಿರುಗುವ ಎಂಬ ಅರ್ಥವನ್ನು ನೀಡುತ್ತದೆ. ಕರ್ಗದ ಇಂದಿನ ದಿನದಿಂದಲೇ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ವಿಧಿವತ್ತಾಗಿ ನಡೆದು ನಂತರ ನಡುರಾತ್ರಿಯ ವೇಳೆಗೆ ಕಳಸದ ಆಕೃತಿಯ ಮಲ್ಲಿಗೆ ಹೂವಿನ ಕರ್ಗವನ್ನು ಮುಖ ಮುಚ್ಚುವಂತೆ ತಲೆಯ ಮೇಲೆ ಹೊತ್ತ ಪೂಜಾರಿಯು ನರ್ತಿಸುತ್ತಾ ಗುಡಿಯಿಂದ ಹೊರಗೆ ಬರುತ್ತಾರೆ. ಧಾರ್ಮಿಕವಾಗಿ ಇವರು ಸಾಕ್ಷಾತ್ ಆದಿಶಕ್ತಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಹುಣ್ಣಿಮೆಯ ಬೆಳಕಿನಲ್ಲಿ ಮುತ್ತೈದೆಯ ಉಡುಪನ್ನು ಧರಿಸಿ ತಾಯಿ ದ್ರೌಪದಿಯ ಪ್ರತಿರೂಪದಂತೆ ತೋರುವ ಪೂಜಾರಿಯು ಆತನ ಸುತ್ತು ಸಾವಿರಾರು ವೀರಗಾರರು ಕೈಯಲ್ಲಿ ಕತ್ತಿಯನ್ನು ಹಿಡಿದು ಗೋವಿಂದ ಗೋವಿಂದ ಎಂಬ ಕೂಗು ನಗರದ ಬೀದಿ ಬೀದಿಗಳಲ್ಲಿ ರಾಜಕಳೆಯನ್ನು ತರುತ್ತದೆ. ಗೆಜ್ಜೆ ಸದ್ದು, ಪೂಜಾ ಕುಣಿತ, ವಾದ್ಯಗಳ ಮೇಳ, ಹೂವಿನ ಕರಗವನ್ನು ಹೊತ್ತ ಪೂಜಾರಿಯು ದೇವಸ್ಥಾನದ ಸುತ್ತ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುತ್ತಾ ಅಲ್ಲೇ ಇರುವ ಒಂದು ದರ್ಗಾದಲ್ಲಿ ಒಬ್ಬ ಮುಸ್ಲಿಂ ಸಂತರ ಸಮಾಧಿಗೂ ಸಹ ಭೇಟಿಯನ್ನು ನೀಡಿ ಮುಸ್ಲಿಂ ಭಾವೈಕ್ಯದ ಸಂದೇಶವನ್ನು ಸಹ ಸಾರುತ್ತಾರೆ. ಯಾವುದೇ ಕಾರಣಕ್ಕಾಗಲಿ ಎಷ್ಟೇ ಅಡೆತಡೆಗಳು ಬಂದರೂ ಈ ಕರಗವು ಕೆಳಗೆ ಬೀಳಬಾರದು. ಕರ್ಗದ ಪೂಜಾರಿ ಎ ಜ್ಞಾನೇಂದ್ರ ಅವರು ಯಶಸ್ವಿಯಾಗಿ ದ್ರೌಪದಿ ದೇವಿ ಕರ್ಗವನ್ನು ರಾಜ ಬೀದಿಗಳಲ್ಲಿ ಉತ್ಸವ ಮುಗಿಸಿ ಧರ್ಮರಾಯ ಸ್ವಾಮಿ ದೇವಸ್ಥಾನವನ್ನು ತಲುಪಿಸುತ್ತಾರೆ. ಲಕ್ಷಾಂತರ ಜನರು ಕರ್ಗದಲ್ಲಿ ಭಾಗವಹಿಸುತ್ತಾರೆ. ಜಾತಿ, ಮತ, ಧರ್ಮದ ಹಂಗಿಲ್ಲದೆ ಸರ್ವಧರ್ಮೀಯರು ಉತ್ಸಾಹದಿಂದ ಭಾಗವಹಿಸುವುದು ಮತ್ತೊಂದು ವಿಶೇಷ. ನೋಡಿದ್ರಲ್ಲ, ನಮ್ಮ ಬೆಂಗಳೂರಿನ ಕರ್ಗ ನಮ್ಮ ಹೆಮ್ಮೆ. ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ನಮ್ಮ ಬೆಂಗಳೂರಿನ ಕರ್ಗದ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸಿ. ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಯಾರೆಲ್ಲ ಬೆಂಗಳೂರಿನ ಕರ್ಗ ನೋಡಿದ್ದೀರಾ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.